ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಾನು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಇವತ್ತು ಮಾರಿ ಹಬ್ಬ ಇದೆ. ಮಾರಿ ಹಬ್ಬಕ್ಕೋಸ್ಕರ ನಮ್ಮೂರಿಗೆ ಹೋಗ್ತಾಯಿದ್ದೀನಿ. ನಮ್ಮೂರು ಯಾವುದು ಗೊತ್ತಾ? ಎಂಬುರ್ಗಾಲ ಅಂತ. ಬದನಹಳ್ಳಿಯಿಂದ ಒಂದು 5 ಕಿಲೋಮೀಟ್ರ್ ಹೋದರೆ ಕೆಟ್ಟಲೆ ಎಂಬುರ್ಗಾಲ ಅಂತ ಇರುತ್ತೆ. ಅಲ್ಲಿ ನಮ್ಮೂರು ಇರೋದು. ಕೆಟ್ಟಲೆ ಎಂಬುರ್ಗಾಲ ಸಂತಾನ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದೆ ನಮ್ಮೂರಲ್ಲಿ. ನಂಜನಗೂಡು ನೋಡಿ, ಒಂದೇ ಬಸ್ ಹತ್ತಿದ್ರೆ ಇದು ಮೈಸೂರಿಗೆ ಹೋಗೋ ಬಸ್ಗಳಿವೆಲ್ಲ. ಸೊ ಇದೊಂದು ನಂಜನಗೂಡು ರೈಲ್ವೆ ಸ್ಟೇಷನ್. ಹೋದರೆ ಮೈಸೂರಿಗೆ ಹೋಗುತ್ತೆ. ಈ ಕಡೆ ಹೋದರೆ ಗೊತ್ತಿಲ್ಲ ಯಾವ ಕಡೆ ಹೋಗುತ್ತೆ ಅಂತ. ಮೈಸೂರಲ್ಲಿ ಕುವೆಂಪು ನಗರ ಆಗಿರ್ಬೋದು ಅಥವಾ ಗೋಕುಲಂ ಆಗಿರ್ಬೋದು, ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು, ಎಲ್ಲದಕ್ಕೂ ಇದು ಗೌರ್ಮೆಂಟ್ ವೆಹಿಕಲ್ಲೇ ಯೂಸ್ ಮಾಡೋದು. ಬಟ್ ಹಳ್ಳಿಗಳ ಕಡೆ ಆ ರೀತಿ ಆಗುತ್ತೆ. ಗೌರ್ಮೆಂಟ್ ವೆಹಿಕಲ್ಸು ಕಮ್ಮಿ. ಈ ಥರ ಪ್ರೈವೇಟ್ ಬಸ್ ಇರುತ್ತೆ. ಈ ಪ್ರೈವೇಟ್ ಬಸ್ಗಳಲ್ಲಿ ಯಾವ ಊರಿಗೆ ಹೋಗುತ್ತೆ ಅಂತ ಬೋರ್ಡ್ ಹಾಕಿರುತ್ತೆ. ಬೋರ್ಡ್ ನೋಡ್ಕೊಂಡು ಅವ್ರ ಊರಿಗೆ ಹತ್ಕೊಂಡ್ರೆ ಅವ್ರ ಊರಲ್ಲಿ ತಗೊಂಡೋಗಿ ಇಳಿಸ್ತಾರೆ. ನಮ್ಮ ಊರಿಗೆ ಹೋಗೋ ಬಸ್ ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡೋಣ ಅಲ್ಲಿವರೆಗೂ. ನೋಡಿ, ಇದೆ ನಂಜನಗೂಡು ಪ್ರೈವೇಟ್ ಬಸ್ ಸ್ಟ್ಯಾಂಡ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಖಾಸಗಿ ಬಸ್ ನಿಲ್ದಾಣ. ಹೊತ್ತಿಂದ ನಿಂತು ಯಾವ ಬಸ್ಗಳು ಗೊತ್ತಿಲ್ಲ ಗೈಸ್. ಒಂದೇ ಬಸ್ ಆವಾಗಲಿಂದ ಐತೆ. ನಮ್ಮ ಊರಿಗೆ ಹೋಗೋ ಬಸ್ ಏನಾದರೂ ಸಿಗುತ್ತಾ ಕೇಳೋಣ ಬನ್ನಿ. ಯಜಮಾನ್ರೆ, ಎಂಬ್ರಗೋಲ್ಗೆ ಹೋಗೋ ಬಸ್ ಎಷ್ಟೊತ್ತಿಗೆ ಬರುತ್ತೆ? ಗೌರ್ಮೆಂಟ್ ಬಸ್ಗಳೇ ಇಲ್ಲಿ ಚಾಮರಾಜನಗರಕ್ಕೆ ಹೋಗುತ್ತೆ ಡೈರೆಕ್ಟ್. ಬಸ್ ಹತ್ತಾದ್ಮೇಲೆ ಸಿಗ್ತೀನಿ ಗೈಸ್. ಬಿಸಿಲು ಸೈಡಲ್ಲಿ ನಿಂತ್ಕೊಳ್ತೀನಿ. ಅವನು ಈ ಥರ ಮಣ್ಣಿನ ಮುದ್ದೆಗಳನ್ನ ಹಿಟ್ಟು, ಮಡಿಕೆ ಹಿಟ್ಟು ಮಡೆ ಒಯ್ಯೋಣ. ಎಷ್ಟು ಜನಸಾಗರ. ಮಾರಿ ಹಬ್ಬನ ಹಳ್ಳಿಗಳ ಕಡೆ ಎಷ್ಟು ಭಕ್ತಿಯಿಂದ ಮಾಡ್ತಾರೆ ಅಂತ. ರಾತ್ರಿ ಬಂದು ಯಾವ ಮಡೆ ಊದಿರ್ತಾರಲ್ಲ, ಬೆಂಕಿ ಹಾಕಿ ಮಡೆ ಊದು ಈ ಥರ ಇಟ್ಬಿಟ್ಟು ಹೋಗಿರ್ತಾರೆ. ಆಲ್ರೆಡಿ ಮಾರ್ನಿಂಗ್ ಬಂದು ಪೂಜಾರಿಗಳು ಇದ್ರೊಳಗಡೆ ಇರೋ ಒಂದು ಪ್ರಸಾದನ ಎತ್ಕೊಂಡು ಹೋಗಿರ್ತಾರೆ. ಸ್ವಲ್ಪ ಸ್ವಲ್ಪ ಎತ್ಕೊಂಡು ಹೋಗಿರ್ತಾರೆ. ಹಾಗೇನೆ ಇದು ಔಟ್ಸೈಡ್ ಇರೋ ಮಾರೋದಿರು. ಫಸ್ಟು ಇಲ್ಲಿ ಮಾಡ್ತಿರ್ಲಿಲ್ಲ ಗೈಸ್. ರೋಡ್ ಅಲ್ಲೇನು ಕಾಣಿಸ್ತಿದೆ ಆ ಕಡೆ ರೋಡ್ಗಳಿದೆಯಲ್ಲ, ಆ ರೋಡ್ ಅಕ್ಕಪಕ್ಕನೇ ಗುಂಡಿ ತೆಗೆದು ಒಲೆ ಮಾಡಿಕೊಂಡು ಮಾಡ್ತಿದ್ರು. ಇವಾಗ ಬಂದು ಇಲ್ಲೊಂದು ಸ್ವಲ್ಪ ಮುಳ್ಳುಂಗ್ ಗುತ್ತಿಗಳಿದೆಲ್ಲ ಇದ್ದಿದ್ದು ಫಸ್ಟು. ಅದನ್ನೆಲ್ಲ ಕಡ್ದು ಒಂಥರ ಮೈದಾನ ಥರ ಮಾಡಿ ವರ್ಷ ಇಲ್ಲೇ ಮಾಡೋದು. ಸೊ ಇದು ಔಟ್ಸೈಡ್ ಇರೋ ದೇವ್ರು, ಇದು ಮಾರವ ಅಂತ. ಸೊ ಒಳಗಡೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಒಳಗಡೆ
ಹೊಂಡ ಆಗಿರುತ್ತೆ. ಸೊ ಇದನ್ನ ಈಗ ಹಾಕ್ತಾರೆ, ಜನ ಇದ್ರ ಮೇಲೆ ನಡ್ಕೊಂಡು ಹೋಗ್ತಾರೆ. ಅಲ್ಲಿ ಏನು ಮಡೆ ಊದಿದ್ರು ಅದನ್ನು ಪೂಜೆ ಆದಮೇಲೆ ಅವ್ರವ್ರ ಮನೆಗೆ ಈ ಥರ ತಗೊಂಡೋಗ್ತಾರೆ ಗೈಸ್. ಬೇಕಾಕ